ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರುವಂತ ಏರಿಯಾ ಶಿವಾಜಿನಗರ. ಇವತ್ತು ಶಿವಾಜಿನಗರ್ಗೆ ಬಂದಿರೋ ವಿಶೇಷತೆ ಏನು ಅಂತಂದ್ರೆ, ಒಂದು ಸಣ್ಣದಾಗಿ ಶಿವಾಜಿನಗರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಶಿವಾಜಿನಗರಲ್ಲಿ ನೋಡೋವಂಥ ವಿಷಯ, ನೋಡೋವಂಥ ಜಾಗ, ನೋಡೋವಂಥ ವಿಶೇಷತೆಗಳು ತುಂಬಾನೇ ಇದೆ. ಆದ್ರೆ ಇವತ್ತು ನಾನು ಒಂದು ಸಣ್ಣದಾಗಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಈ ಶಿವಾಜಿನಗರಲ್ಲಿ ಏನೇನೆಲ್ಲ ಇದೆ ಅಂತ ಹಾಗೆ ನಿಮ್ಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋನ ಪೂರ್ತಿ ನೋಡಿ. ಇವಾಗ ನಾವು ಶಿವಾಜಿನಗರ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ. ಈ ಸ್ಟಾಲ್ಗಳೆಲ್ಲ ಯಾಕೆ ಹಾಕಿದ್ದಾರೆ ಅಂತಂದ್ರೆ, ರಂಜಾನ್ ಸ್ಟಾರ್ಟ್ ಆಗಿದೆ ಅಲ್ವಾ. ರಂಜಾನ್ ಸ್ಟಾರ್ಟ್ ಆಗಿರೋದಕ್ಕೆ ಸಂಜೆ ಉಪವಾಸ ಆದ್ಮೇಲೆ ಇಲ್ಲಿ ಬೇಕಾದಂತ ಆಹಾರಗಳು, ಫುಡ್ಸು ಎಲ್ಲ ಸ್ಟ್ರೀಟ್ ಫುಡ್ಸ್ ಎಲ್ಲ ಹಾಕ್ತಿರ್ತಾರೆ. ನೀವು ನೋಡ್ತಾ ಇದ್ದೀರಾ, ನಾವು ನಮ್ಮ ಶಿವಾಜಿನಗರ ಅನ್ನೋ ಜಾಗದಲ್ಲಿ ಬಂದು ನಿಂತಿದ್ದೀವಿ. ಇವಾಗ ಇಲ್ಲಿಂದ ನಾವು ಮುಂದಕ್ಕೆ ಹೋಗೋಣ ಅಂತ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಶಿವಾಜಿನಗರ. ಇವಾಗ ಇಲ್ಲಿಂದ ಹಾಗೆ ನಾವು ಗಾಡಿನಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇವತ್ತು ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದಾರೆ. ನಾವು ನಿಧಾನಕ್ಕೆ ಗಾಡಿನಲ್ಲಿ ಹೋಗ್ತಾನೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಹಾಗೆ ಗಾಡಿಗಳು ಬರ್ತಾನೆ ಇದೆ. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಶಿವಾಜಿನಗರ ಸರ್ಕಲ್ಗೆ ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಲೈನ್ ಆಗಿ ಸ್ಟಾಲ್ಗಳೆಲ್ಲ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿಂದ ನಾವು ಮುಂದಕ್ಕೆ ಗಾಡಿನಲ್ಲಿ ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ದಾರಿನಲ್ಲಿ ಲೈನ್ ಆಗಿ ಸ್ಟಾಲ್ಗಳಲ್ಲಂತೂ ನಿಮ್ಗೆ ಕಾಣಿಸ್ತಾನೆ ಇರ್ಬೋದು. ಆಗೋ ಈಗೋ ಟ್ರಾಫಿಕ್ ಇಂದ ಸ್ವಲ್ಪ ಮುಂದಕ್ಕೆ ಬಂದು ಶಿವಾಜಿನಗರ ಸರ್ಕಲ್ನ ತಲುಪಿಬಿಟ್ವಿ. ಟ್ರಾಫಿಕ್ ಅಂತೂ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾನೇ ಇತ್ತು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಶಿವಾಜಿನಗರ ಮಸೂದಿ, ಸ್ಟಾಲ್ಗಳು, ಸರ್ಕಲ್ಗಳು ಹಾಗೂ ರಜಲ್ ಮಾರ್ಕೆಟ್ ಬಿಲ್ಡಿಂಗ್ಸು ಎಲ್ಲ ಕಾಣಿಸ್ತಾ ಇದೆ. ಆಗೋ ಈಗೋ ನಿಧಾನಕ್ಕೆ ಟ್ರಾಫಿಕ್ ಇಂದ ಮುಂದಕ್ಕೆ ಮೂವ್ ಆಗ್ತಾನೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಹಣ್ಣುಗಳು ಮಾಡ್ತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನಿಮಗೆ ಬೇಕಾಗಿರೋಂಥ ವಸ್ತು, ಐಟಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸಂಡೇ ಇಲ್ಲಿ ರೆಗ್ಯುಲರ್ ಆಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದರೆ ಇದು ರಂಜಾನ್ ಟೈಮ್ ಆಗಿರೋದ್ರಿಂದ ತುಂಬಾನೇ ವ್ಯಾಪಾರಗಳು ಜಾಸ್ತಿ ಇದೆ. ನೀವು ನೋಡ್ತಾ ಇರ್ಬೋದು, ಪಾನಿಪುರಿ ಅಂಗಡಿ, ಎಳ್ನೀರು ಅಂಗಡಿ, ಬಟ್ಟೆ ಅಂಗಡಿ, ಈ ಥರ ಫುಟ್ಪಾತ್ ಮೇಲೆ ಅಂಗಡಿಗಳು ರೆಗ್ಯುಲರ್ ಆಗಿ ಆಗ್ತಿರ್ತಾರೆ. ಇವಾಗ ಗಾಡಿನ ಪಾರ್ಕಿಂಗ್ ಹಾಕಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ. ಹಾಯ್, ಹಲೋ, ನಮಸ್ತೆ, ನಮ್ಮ ದೇಶ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ಶಿವಾಜಿನಗರಲ್ಲಿ ಇದ್ದೀನಿ ಅಂತಂದೆ. ನೀವು ನೋಡ್ತಾ ಇದ್ದೀರಾ, ಈ ಹಿಂದೆ ಇರೋದಲ್ಲ ಶಿವಾಜಿನಗರ. ಈ ಶಿವಾಜಿನಗರಲ್ಲಿ ನಾನು ನಿಮಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಪಾರ್ಕಿಂಗ್ ಜಾಗದಲ್ಲಿ ಇದ್ದೀನಿ. ಇಲ್ಲಿಂದ ಬನ್ನಿ, ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಇವಾಗ ಈ ಪಾರ್ಕಿಂಗ್ ಏರಿಯಾಯಿಂದ ನಾನು ಮುಂದಕ್ಕೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೆಲ್ಟ್ಸು, ಪರ್ಸು, ಬಟ್ಟೆಗಳು ಮತ್ತು ಕ್ಯಾಪ್ಸು, ಮಕ್ಳಿಗೆ ಬೇಕಾಗಿರೋಂಥ ಕ್ಯಾಪ್ಸ್ ಹಾಕಿದ್ದಾರೆ ನೋಡಿ. ಅಲ್ಲಿಂದ ಬಂದು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಸ್ಲಿಪ್ಪರ್ಸು, ಮಕ್ಳಿಗೆ ಬೇಕಾಗಿರೋಂಥ ಸ್ಲಿಪ್ಪರ್ಸ್ಗಳೆಲ್ಲ ಹಾಕಿದ್ದಾರೆ. ಈ ಥರ ಸುಮಾರು ಶಿವಾಜಿನಗರಕ್ಕೆ ಬಂದರೆ ಲೈನಾಗಿ ಫುಟ್ಪಾತ್ ಮೇಲೆ ನಿಮಗೆ ಬೇಕಾಗಿರೋಂಥ ವಸ್ತುಗಳೆಲ್ಲ ಮಾಡ್ತಾ ಇರ್ತಾರೆ. ನಾನು ಹಾಗೆ ಮುಂದಕ್ಕೆ ನೋಡ್ತಾ ಹೋಗ್ತಾ ಇದ್ದೀನಿ ಏನೇನಿದೆ ಅಂತ. ನೋಡಿ, ಈ ಜಾಗದಲ್ಲಿ ಶರ್ಟ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಶರ್ಬತ್ಸು, ಫಾಲುಡಾಸು, ವಾಟ್ರ್ ಬಾಟಲ್ಲು, ಬಿಸಿಲು ಗಾಲಿಕೆ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಬಟ್ಟೆ, ಕಬ್ಬಿನ ಜ್ಯೂಸು. ಈ ಲೈನಲ್ಲಿ ಬಂದರೆ, ಈ ಸ್ಟ್ರೀಟಲ್ಲಿ ಬಂದರೆ ಈ ಥರ ಫುಲ್ಲು ಡೆಡ್ ಎಂಡ್ ಗಂಟೆನೂ ಏನಾದರೂ ಒಂದು ವ್ಯಾಪಾರ ಮಾಡ್ತಾನೆ ಇರ್ತಾರೆ. ನೀವೇನಾದರೂ ಶಿವಾಜಿನಗರಕ್ಕೆ ಬಂದರೆ ಇಲ್ಲೆಲ್ಲ ವಿಸಿಟ್ ಮಾಡಿ. ಇವಾಗ ನಾನು ಪಕ್ಕದಲ್ಲಿರೋವಂಥ ಚರ್ಚು ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ, ಬನ್ನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಚರ್ಚ್ ತೋರಿಸ್ತೀನಿ ಅಂತಂದರೆ ಬನ್ನಿ, ಚರ್ಚ್ ನೋಡೋಕೆ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಇದು ಚರ್ಚು ಸ್ಟ್ರೀಟು. ಈ ರಸ್ತೆಯಲ್ಲಿ ಕೂಡ ಸ್ಟಾರ್ಟಿಂಗಿಂದ ಹಿಡಿದು ಡೆಡ್ ಎಂಡ್ವರೆಗೂ ಏನಾದರೂ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ. ನಾನು ಪಕ್ಕದ ರಸ್ತೆಯಲ್ಲಿರೋವಂಥ ಎಲ್ಲ ವ್ಯಾಪಾರ ಮಾಡೋ ಜಾಗನ ತೋರಿಸಿದ್ದೀನಿ. ನೀವೇನಾದರೂ ಬಂದರೆ ಈ ಎರಡು ರೋಡಲ್ಲೂ ಕೂಡ ಸುತ್ತಾಡ್ಬೋದು. ಹಾಗೆ ಇಲ್ಲಿ ತಗೊಳ್ಳೋ ಅಂಥ ಐಟಮ್ಗಳು, ವಸ್ತುಗಳು ತುಂಬಾ ಇದೆ. ಇವಾಗ ನಾನು ಹೋಗ್ತಾ ಇರೋದು ಈ ಚರ್ಚ್ ಹತ್ರಕ್ಕೆ. ನೋಡಿ, ನಾವು ಇವಾಗ ಚರ್ಚ್ ಹತ್ರ ಬಂದಿದ್ದೀನಿ. ಇವಾಗ ಸಮಯ ಇಲ್ಲ, ಟೈಮ್ ಇಲ್ಲ, ಅದರಿಂದ ನಾನು ಚರ್ಚ್ ಒಳಗಡೆ ಹೋಗ್ತಾ ಇಲ್ಲ. ಇನ್ನೊಂದಿನ ಚರ್ಚಿಗೆ ಹೋಗೋಣ ಅಂತಿದ್ದೀನಿ.
ನೋಡಿ ಇದೇ ಶಿವಾಜಿನಗರ ಚರ್ಚು. ನೀವೇನಾದ್ರೂ ಇಲ್ಲಿಗೆ ಬಂದರೆ ಚರ್ಚಿನ ವಿಸಿಟ್ ಮಾಡ್ಬೋದು. ಮತ್ತು ಇಲ್ಲಿ ವಿಸಿಟ್ ಮಾಡೋವಂಥ ತುಂಬ ಜಾಗಗಳು ತುಂಬಾ ಇದೆ. ಮತ್ತು ಪರ್ಚೇಸ್ ಮಾಡೋಕ್ಕೆ ಐಟಮ್ ಇದೆ, ಮತ್ತು ಸ್ಟ್ರೀಟ್ ಫುಡ್ಸ್ ಇದೆ. ಫುಡ್ನ ಕೂಡ ನೀವು ಟೇಸ್ಟ್ ಮಾಡ್ಬೋದು. ಹೀಗೆ ಶಿವಾಜಿನಗರಲ್ಲಿ ತುಂಬ ವೆರೈಟಿ ಜಾಗಗಳಿವೆ ಮತ್ತು ವೆರೈಟಿ ವಸ್ತುಗಳಿವೆ. ಎಕ್ಸ್ಪ್ಲೋರ್ ಮಾಡೋವಂಥ ತುಂಬ ಜಾಗಗಳಿದೆ. ನಿಮಗೆ ಶಿವಾಜಿನಗರಲ್ಲಿ ಏನಿಲ್ಲ, ಏನು ಸಿಗಲ್ಲ ಅನ್ನೋಂಗಿಲ್ಲ, ಎಲ್ಲ ಥರನೂ ಸಿಗ್ತಾ ಇರುತ್ತೆ. ಅದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನೋಡಿ ಇದು ಶಿವಾಜಿನಗರ ಚರ್ಚು. ಇವಾಗ ನಾನು ಈ ಚರ್ಚಿಂದ ಪಕ್ಕದ ರಸ್ತೆಗೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಬಟ್ಟೆ ಅಂಗಡಿಗಳೆಲ್ಲ ಇದೆ. ಈ ರೋಡಲ್ಲಿ ಬಂದರೆ ನಿಮಗೆ ಫುಲ್ಲು ಬಟ್ಟೆ ಅಂಗಡಿಗಳು ಮತ್ತು ಫ್ಯಾನ್ಸಿ ಐಟಮ್ಗಳು ಈ ಥರ ಸಿಗ್ತಾ ಇರುತ್ತೆ. ಇವಾಗ ನಾನು ಈ ರಸ್ತೆಯಲ್ಲಿ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಬಟ್ಟೆಗಳೆಲ್ಲ ಈ ರೋಡಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಅದನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇವಾಗ ನಾನು ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಹೋಗ್ತಾ ಇದ್ದಂಗೆ ಟ್ರಾಫಿಕ್ಗಳು ಅಂತೂ ತುಂಬಾ ಇರುತ್ತೆ. ಯಾಕಂದರೆ ಈ ರಸ್ತೆ ಪಕ್ಕದ ರಸ್ತೆಗಳೆಲ್ಲ ಜನ ಜಾಸ್ತಿನೇ ಇರ್ತಾರೆ. ಆದರೂ ನಿಮಗೆ ಈ ಸ್ಟ್ರೀಟ್ನ ತೋರಿಸ್ತೀನಿ. ನಾನು ನೆಕ್ಸ್ಟ್ ಟೈಮ್ ಶಿವಾಜಿನಗರಕ್ಕೆ ಬಂದರೆ ಶಿವಾಜಿನಗರನ ಫುಲ್ಲು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಶಿವಾಜಿನಗರಲ್ಲಿ ನಾನು ಹೇಳ್ದಂಗೆ ಒಂದೊಂದು ರಸ್ತೆಯಲ್ಲಿ ಒಂದೊಂದು ಮಾಡ್ತಾ ಇರ್ತಾರೆ. ಆದರೆ ಜನ ನೋಡೋದೇ ತುಂಬ ಈ ಶಾಪಿಂಗ್ ಮಾಡೋವಂಥ ಜಾಗಗಳನ್ನ ಮಾತ್ರ ನೋಡ್ತಾ ಇರ್ತಾರೆ. ಅದು ಬಿಟ್ಟರೆ ಅವರಿಗೆ ಮನೆಗೆ ಬೇಕಾಗಿರೋಂಥ ವಸ್ತು, ಬಟ್ಟೆಗಳು ಏನಿಲ್ಲ ಅನ್ನೋಂಗಿಲ್ಲ. ಈ ಥರ ಪ್ರತಿ ವಸ್ತುನೂ ಶಿವಾಜಿನಗರಲ್ಲಿ ಮಾಡ್ತಾ ಇರ್ತಾರೆ. ಇವಾಗ ನಾನು ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ನೀವು ನೋಡ್ತಾ ಇದ್ದೀರಾ, ಈ ರಸ್ತೆಯಲ್ಲಿ ಫುಲ್ಲು ಬಟ್ಟೆಗಳನ್ನೇ ಮಾಡ್ತಾ ಇದ್ದಾರೆ. ಈ ಮಕ್ಳಿಗೆ ಬೇಕಾಗಿರೋಂಥ ಬಟ್ಟೆಗಳು, ದೊಡ್ಡವ್ರಿಗೆ ಬೇಕಾಗಿರೋಂಥ ಬಟ್ಟೆಗಳು, ಲೇಡೀಸ್ಗೆ, ಜೆಂಟ್ಸ್ಗೆ, ಕಿಡ್ಸ್ಗೆ ಎಲ್ಲರಿಗೂ ಬಟ್ಟೆಗಳು ಸಿಗುತ್ತೆ. ಹಾಗೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತಲೂ ಹೇಳ್ಬೋದು. ಯಾಕಂದರೆ ತುಂಬ ಜನ ಶಾಪಿಂಗ್ ಮಾಡೋಕ್ಕೆ ಅಂತ ಚೂಸ್ ಮಾಡೋ ಪ್ಲೇಸ್ ಯಾವುದು ಅಂತಂದರೆ ಒಂದು ಸಿಟಿ ಸೆಂಟ್ರು, ಇಲ್ಲ ಅಂತಂದರೆ ಶಿವಾಜಿನಗರು. ಈ ಎರಡು ಜಾಗಕ್ಕೆ ಬಂದರೆ ತುಂಬ ಶಾಪಿಂಗ್ ಮಾಡ್ಬೋದು. ಯಾಕಂದರೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಹಬ್ಬಕ್ಕೆ ಎಲ್ಲರೂ ತುಂಬ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೋಡಿ ಈ ರಸ್ತೆ ಪೂರ್ತಿ ಈ ಬಟ್ಟೆಗಳು ಮಾಡ್ತಾ ಇರ್ತಾರೆ. ಬಟ್ಟೆ ಒಂದೇ ಅಂತಲ್ಲ, ತುಂಬ ವೆರೈಟಿ ಐಟಮ್ಗಳು ಮಾಡ್ತಾ ಇರ್ತಾರೆ. ಮನೆಗೆ ಬೇಕಾಗಿರೋಂಥ ವಸ್ತುಗಳು ಮಾಡ್ತಾ ಇರ್ತಾರೆ. ಆದರೆ ಈ ರಸ್ತೆಯಲ್ಲಿ ನಾನು ನೋಡ್ದಂಗೆ ತುಂಬ ಬಟ್ಟೆಗಳನ್ನೇ ಜಾಸ್ತಿ ಸೇಲ್ ಮಾಡ್ತಾ ಇರ್ತಾರೆ. ನೀವೇನಾದರೂ ಶಿವಾಜಿನಗರ್ಗೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಈ ರಸ್ತೆಗೆ. ನೀವು ನೋಡ್ತಾ ಇದ್ದೀರಾ, ಟ್ರಾಫಿಕ್ ಅಂತೂ ತುಂಬ ಜಾಸ್ತಿನೇ ಇದೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಫುಲ್ಲು ಡ್ರೆಸ್ ಅಂಗಡಿ ನೀವು ನೋಡಿದ್ದೀರಾ. ಇದಾದಮೇಲೆ ನೆಕ್ಸ್ಟು ನಾನು ಇದ್ರ ಲೆಫ್ಟ್ ಸೈಡ್ ಇರೋ ಅಂಗಡಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಸ್ಲಿಪ್ಪರ್ಸ್ ಅಂಗಡಿ ಮತ್ತು ಡ್ರೆಸ್ ಅಂಗಡಿ ಎರಡೂ ಮಿಕ್ಸ್ ಆಗಿರೋದಿರುತ್ತೆ. ಬನ್ನಿ ಅದನ್ನು ತೋರಿಸ್ತೀನಿ. ನೋಡಿ ಚರ್ಚಿಗೆ ಲೆಫ್ಟ್ ಸೈಡಲ್ಲಿ ಇರೋವಂಥ ಫುಲ್ಲು ರೋಡಲ್ಲಿ ಬಂದರೆ ಫುಲ್ಲು ಡ್ರೆಸ್ ಅಂಗಡಿ ಇತ್ತು. ನೋಡಿ ಇಲ್ಲಿ ಡ್ರೆಸ್ಸು ಮತ್ತು ಸ್ಲಿಪ್ಪರ್ ಅಂಗಡಿಗಳೇ ಜಾಸ್ತಿ ಇರ್ತವೆ. ರಂಜಾನ್ ಆಗಿರೋದ್ರಿಂದ ಸಂಡೇ ಬೇರೆ ಬಂದಿದ್ದೀನಿ. ತುಂಬ ಜನ ಕ್ರೌಡ್ ಇದೆ, ಜಾಸ್ತಿ ಇದೆ. ಆ ಕ್ರೌಡ್ನೆಲ್ಲ ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರಾ, ಮನೆಗೆ ಬೇಕಾಗಿರೋವಂಥ ವಿಂಡೋ ಸ್ಕ್ರೀನ್ಸು, ಡೋರ್ ಸ್ಕ್ರೀನ್ಸು ಇವೆಲ್ಲ ಇದೆ. ಈ ರಸ್ತೆಗೆ ಬಂದರೆ ಅಷ್ಟೇ ಬಟ್ಟೆ ಮತ್ತು ಸ್ಲಿಪ್ಪರ್ಸ್ ಅಂಗಡಿಗಳು ಜಾಸ್ತಿ ಇರ್ತಾ ಇರ್ತವೆ. ನಾವು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ 200, 300 ಈ ಥರ ರೇಂಜಲ್ಲಿ ಹಾಕಿದ್ದಾರೆ. ನೀವು ಬಂದರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ನಾವು ಇದನ್ನೆಲ್ಲ ಹಾಗೆ ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ಜನ ಅಂತೂ ನಿಧಾನವಾಗಿ ತುಂಬ ಜನ ಆಗ್ತಾಯಿದ್ರು. ಸಂಡೇ ಅಲ್ವಾ, ಹಬ್ಬದ ದಿನ ಎಲ್ಲ ಜಾಸ್ತಿ ಬರ್ತಾನೆ ಇರ್ತಾರೆ. ಈ ತಿಂಗಳೆಲ್ಲ ನೀವು ಶಿವಾಜಿನಗರ್ಗೆ ಬಂದರೆ, ಸಂಡೇ ಬಂದರೆ ಅಂತೂ ತುಂಬ ಕ್ರೌಡ್ ಇದ್ದೇ ಇರುತ್ತೆ. ಕ್ರೌಡ್ ಇದ್ರೂ ಶಾಪಿಂಗ್ ಮಾಡೋದಕ್ಕೆ ಇದೇ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ಸುಮಾರು ವೆರೈಟಿ ಐಟಮ್ಗಳೆಲ್ಲ ಸೇಲ್ ಮಾಡೋದಕ್ಕೆ ಅಂತ, ವ್ಯಾಪಾರ ಮಾಡೋದಕ್ಕೆ ಅಂತ ತಂದಿರ್ತಾರೆ. ನೀವು ಇಲ್ಲಿ ಬಂದರೆ ಇಲ್ಲಿ ತೊಗೊಬೋದು. ನಾವು ಹಾಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು, ಟ್ರಾಫಿಕ್ಕು ಜಾಸ್ತಿನೇ ಆಗೋಯ್ತು. ಪಕ್ಕದಲ್ಲಿ ಕಾರು, ಆಟೋಗಳು, ಜನ ಅಂತೂ ತುಂಬ ಸಿಗಾಕೊಂಡ್ಬಿಟ್ವಿ. ಒಂಚೂರು ಮೂವ್ ಆಗೋಕ್ಕೆ ಆಗಲಿಲ್ಲ. ಆದರೂ ಯಾವಾಗಪ್ಪ ಈ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ ನಾವು ಹಾಗೆ ವೆಯ್ಟ್ ಮಾಡ್ತಾ ನೋಡ್ತಾ ಇದ್ವಿ. ಆದರೆ ಬೇರೆ ಸಂಡೇಗಳೆಲ್ಲ ಇಷ್ಟು ಕ್ರೌಡ್ ಇರಲ್ಲ. ಹಬ್ಬದ ಟೈಮ್ ಅಂದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೀವು ನೋಡ್ತಾ ಇದ್ದೀರಾ, ಹಳೆ ಕಾಲದ ಬಿಲ್ಡಿಂಗ್ಗಳೆಲ್ಲ ಇದೆ. ಜನ ಹಾಗೆ ಕ್ಲಿಯರ್ ಆಗ್ತಾರ ಅಂತ ನಾವು ನೋಡ್ಕೊಂಡೇ ನಿಂತಿತ್ತು. ನೀವು ನೋಡ್ಬೋದು ಎಷ್ಟು ಜನ ಫುಲ್ಲು ಸುತ್ತ ಜನ ಕ್ಲಿಯರ್ ಆಗ್ತಾರ ಅಂತ ನಾವು ಕಾಯ್ಕೊಂಡು ಕೂತಿರ್ಬೇಕಾದ್ರೆ ಆವಾಗ ಪಕ್ಕದಲ್ಲಿ ಒಬ್ರು ಹೇಳಿದ್ರು, ಈ ಪಕ್ಕದಲ್ಲಿ ಒಂದು ಗಲ್ಲಿ ಇದೆ, ಅಲ್ಲಿ ಹೋದರೆ ಸ್ವಲ್ಪ ಕ್ರೌಡ್ ಕ್ಲಿಯರ್ ಆಗುತ್ತೆ, ನೀವೆಲ್ಲ ಈ ಗಲ್ಲಿ ಒಳಗಡೆ ಹೋಗಿ ಅಂತಂದರು. ನಮಗೂ ಇದೇ ಚಿಕ್ಕ ಚಾನ್ಸ್ ಅಂದ್ಬಿಟ್ಟು ಆ ಗಲ್ಲಿ ಒಳಗಡೆ ಹೋದ್ವಿ. ಹೋಗ್ತಾ ಇದ್ದಂಗೆ ಸ್ವಲ್ಪ ಮೇನ್ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಯಿತು. ಸರಿ ಅಂದ್ಬಿಟ್ಟು ನಾವು ಆ ಗಲ್ಲಿ ಒಳಗಡೆ ಹೋಗ್ತಾ ಇದ್ವಿ. ನೋಡಿ ಇದೇ ಆ ಗಲ್ಲಿ ನಾವು ಹೋಗ್ತಾ ಇದ್ದೀವಿ. ಈ ಥರ ಸುಮಾರು ಗಲ್ಲಿಗಳಿರ್ತವೆ ಶಿವಾಜಿನಗರಲ್ಲಿ. ಆದರೆ ನಿಮಗೆ ಮೇನ್ ರೋಡ್ ಸೈಡ್ ಹೋಗ್ತಾ ಇದ್ದಂಗೆ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು.
ಇವಾಗ ನಾವು ಕ್ರೌಡ್ ಕ್ಲಿಯರ್ ಮಾಡೋದಕ್ಕೆ ಅಂತ ಆ ಗಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಆ ಗಲ್ಲಿ. ಸಂಡೇ ಆಗಿರೋದ್ರಿಂದ ತುಂಬ ಜನ ರಶ್ ಇದ್ರು. ಇವಾಗ ನಾನು ಈ ಗಲ್ಲಿಯಿಂದ ಹಾಗೆ ಬರ್ತಾ ಇದ್ದೀನಿ. ಇಲ್ಲಿಂದ ಮೇನ್ ರೋಡ್ಗೆ ಹೋಗ್ಬೇಕಾಗಿತ್ತು, ಆದರೂ ನಾನು ಈ ಗಲ್ಲಿಂದ ದಾಟ್ಕೊಂಡು ಹಂಗೋ ಹಿಂಗೋ ಮೇನ್ ರೋಡ್ಗೆ ಹೋಗೋಕ್ಕೆ ಅಂತ ಟ್ರೈ ಮಾಡಿದೆ. ನೀವು ನೋಡ್ತಾ ಇದ್ದೀರಾ, ನಾನು ಈ ಗಲ್ಲಿ ಒಳಗಡೆ ಬರ್ತಾ ಇದ್ದೀನಿ. ಇವಾಗ ಈ ಗಲ್ಲಿ ಮುಗಿಸ್ಕೊಂಡು ನಾವು ಇಷ್ಟ ಆಗಿರೋಂಥ ನಮ್ಮ ಫೇವ್ರೇಟ್ ಸ್ಪಾಟ್ಗೆ ಹೋಗೋಣ ಬನ್ನಿ. ಇದು ನಮ್ಮ ಫೇವ್ರೇಟು ಬೇಕ್ರಿ, ಕೌಸರ್ ಬೇಕ್ರಿ ಅಂತ. ಇಲ್ಲಿ ನಾನು ಶಿವಾಜಿನಗರ್ಗೆ ವಿಸಿಟ್ ಮಾಡಿದಾಗೆಲ್ಲ ನಾನು ಈ ಬೇಕ್ರಿನ ವಿಸಿಟ್ ಮಾಡ್ತಾ ಇರ್ತೀನಿ. ಶಿವಾಜಿನಗರಲ್ಲಿ ತುಂಬ ಬೇಕ್ರಿಗಳು ಫೇಮಸ್ಸು, ಅದರಲ್ಲಿ ಈ ಕೌಸರ್ ಬೇಕ್ರಿ ಕೂಡ ಒಂದು. ಇಲ್ಲಿ ಬಂದರೆ ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಅಂತಂದರೆ ದಿಲ್ ಪಸಂದ್ ತೊಗೋತೀನಿ. ನಾನು ಇವಾಗ ದಿಲ್ ಪಸಂದ್ನ ಆರ್ಡ್ರ್ ಮಾಡ್ತಾಯಿದ್ದೀನಿ. ನೀವು ದಿಲ್ ಪಸಂದಲ್ಲಿ ನಾರ್ಮಲಾಗಿ ಚೆರಿ ದಿಲ್ ಪಸಂದ್ ನೋಡಿರ್ತೀರಾ, ಆದರೆ ವೆರೈಟಿ ದಿಲ್ ಪಸಂದ್ ಬೇಕು ಅಂತಂದರೆ ನೀವು ಶಿವಾಜಿನಗರ್ಗೆ ಬರಬೇಕು. ಇಲ್ಲಿ ಬಂದರೆ ನಿಮಗೆ ದಿಲ್ ಪಸಂದಲ್ಲಿ ಕೋವಾ ದಿಲ್ ಪಸಂದು, ಚಿಕನ್ ದಿಲ್ ಪಸಂದು ಮತ್ತು ಈ ಥರ ತುಂಬ ಒಂದು 3-4 ಥರ ವೆರೈಟಿ ದಿಲ್ ಪಸಂದ್ ಸಿಗ್ತಾ ಇರ್ತವೆ. ಆದರೆ ನನಗೆ ಕೋವಾ ದಿಲ್ ಪಸಂದ್ರೆ ತುಂಬ ಇಷ್ಟ. ನಾನು ಕೋವಾ ದಿಲ್ ಪಸಂದ್ನ ಒಂದು 2 ತೊಗೊಂಡೆ. ಒಂದು 25 ರೂಪಾಯಿ ಪೀಸು, ಒಂದು ರೌಂಡ್ ಫುಲ್ ಪೀಸ್ 100 ರುಪೀಸಿಗೆ ಸಿಗ್ತದೆ, ಅದು ಬೇಕಾದ್ರೂ ತೊಗೊಬೋದು. ನಾನು ಇವಾಗ ಕೋವಾ ದಿಲ್ ಪಸಂದ್ ಒಂದು 2 ತೊಗೊಂಡೆ. ತುಂಬ ಬಿಸಿ ಇತ್ತು, ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಅದನ್ನು ತಿಂತಾಯಿದ್ದೆ ಹಂಗಂತ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ನೋಡ್ತಾ ಇದ್ದೀರಾ, ಈ ಕೌಸರ್ ಬೇಕ್ರಿಗೆ ಬಂದರೆ ಇದನ್ನು ಟೇಸ್ಟ್ ಮಾಡಿ. ಮತ್ತು ಇಲ್ಲಿ ಇದಕ್ಕಿಂತ ತುಂಬ ಬೇರೆ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿರ್ತವೆ, ಆದರೆ ದಿಲ್ ಪಸಂದ್ ಅಂತ ಇನ್ನೂ ಸಖತ್ತಾಗಿರ್ತದೆ. ನಾನು ಇಲ್ಲಿ ಬಂದರೆ ಪಪ್ಸು, ದಿಲ್ ಪಸಂದು ಮತ್ತು ಶಾಯಿ ಸ್ವೀಟ್ಸ್ ಅಂತ ಒಂದು ಬರುತ್ತೆ, ಅದನ್ನು ತೊಗೋತಾ ಇರ್ತೀನಿ. ಇದಿಷ್ಟು ನನ್ನ ಫೇವ್ರೇಟ್ ಸ್ವೀಟು. ಇವಾಗ ನಾನು ಇದನ್ನು ತಿಂದು ಖಾಲಿ ಮಾಡಿದ್ದೀನಿ. ನೀವೇನಾದರೂ ಶಿವಾಜಿನಗರ್ಗೆ ಬಂದರೆ ಇದನ್ನೆಲ್ಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಬಂದರೆ ಇದನ್ನೆಲ್ಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್.